ವಿದ್ಯಾರ್ಥಿಗಳೇ ನಮಸ್ಕಾರ. ಕನ್ನಡ IAS ಅಕಾಡೆಮಿಗೆ ಸ್ವಾಗತ. ವಿಷನ್ ಮ್ಯಾಗ್ಝಿನ್ನ ಸೈನ್ಸ್ನ ಕೊನೆಯ ಭಾಗವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಇದರೊಳಗಡೆ ಇವೆಲ್ಲವೂ ಕೂಡ ಪ್ರಿಲಿಮ್ಸ್ ಟಾಪಿಕ್ಸ್ಗಳು. ಹಾಗಾಗಿ ಇವುಗಳ ಬಗ್ಗೆ ಕನ್ನಡ ಅರ್ಥಗಳನ್ನ ನೀವು ಜಾಸ್ತಿ ತಿಳ್ಕೊಳ್ಳೋಕ್ಕೆ ಅಥವಾ ತಿಳಿಲಿಲ್ಲ ಅಂತ ಅಂದರೆ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಒಳಗಾಗಬಾರ್ದು. ಜಸ್ಟ್ ಇವುಗಳನ್ನ ನೋಡಿಕೊಂಡು ನೆನಪಿಟ್ಕೊಂಡ್ರೆ ಸಾಕು. ಪ್ರಿಲಿಮ್ಸ್ನಲ್ಲಿ ಕೇಳ್ತಾರೆ, ಅವುಗಳಿಗೆ ಉತ್ತರವನ್ನು ಬರೆದ್ರೆ ಸಾಕಾಗುತ್ತೆ ಅಷ್ಟ. ಓಕೆ, ಇನ್ನೇನಾದರೂ ಮೇನ್ಸ್ ಪಾಯಿಂಟ್ ಇದ್ದರೆ ನಮ್ಮ ಫ್ಯಾಕಲ್ಟಿಯವರು ನಿಮಗೆ ಬರೆದು ಕೊಡ್ತಾರೆ ಅದನ್ನು ಮಾಹಿತಿಯನ್ನು. ಓಕೆ, ನೋಡೋಣ ಮೊದಲನೇದೇನಿದೆ ಅಂತ ಹೇಳಿ. ಇದರಲ್ಲಿ ನಮ್ಮ ಭಾರತದ ಇಸ್ರೋದವರು, ನಮ್ಮ ಹೆಮ್ಮೆಯ ಇಸ್ರೋದವರು ಏನು ಮಾಡಿದ್ದಾರೆ ಅಂತ ಅಂದರೆ ಲಾಂಚ್ ಮಾಡಿದ್ದಾರೆ. ಏನನ್ನು? ನೆಕ್ಸ್ಟ್ ಜನರೇಷನ್ ನ್ಯಾವಿಗೇಷನ್ ಸ್ಯಾಟಲೈಟ್ NVS 0.1 ಅನ್ನುವಂತಹ ಒಂದು ಸ್ಯಾಟಲೈಟ್, ಏನಂತ ಕರಿತೀವಿ, ಸ್ಯಾಟಲೈಟನ್ನು ಉಪಗ್ರಹ ಅಂತ ಕರಿತೀವಲ್ಲ, ಅವುಗಳನ್ನ ಲಾಂಚ್ ಮಾಡಿದ್ದಾರೆ. ನ್ಯಾವಿಗೇಷನ್ ಬೈ ಇಂಡಿಯನ್ ಕಾನ್ಸ್ಟೆಲೇಷನ್. ಓಕೆ, ನಾವಿಕ್ ಅಂತ ಅಂದ್ರೇನು? ನಾವಿಗೇಷನ್ ಬೈ ಇಂಡಿಯನ್ ಕಾನ್ಸ್ಟೆಲೇಷನ್ ಅಂತ ಅಂದ್ರೆ ಏನು? ನೀವು ಈ ರೀತಿ ಸರ್ಚ್ ಮಾಡಬೇಕು. ನಾನು ಯಾಕೆ ಸರ್ಚ್ ಮಾಡ್ತೀನಿ ಇಲ್ಲೇ? ಕಾನ್ಸ್ಟೆಲೇಷನ್. ಓಕೆ, ನಕ್ಷತ್ರ ಪುಂಜ ಅಂತ ಕರೀತಾರೆ. ಕಾನ್ಸ್ಟೆಲೇಷನ್ ಅಂತ ಅಂದರೆ ನಕ್ಷತ್ರ ಪುಂಜ. ನಕ್ಷತ್ರಗಳು ಗುಂಪು ಇರುತ್ತಲ್ಲ, ಪುಂಜ ಅಂದ್ರೆ ಏನು? ಗುಂಪು. ನಕ್ಷತ್ರ ಪುಂಜ ಅಂತ ಕರೀತಾರೆ. ಓಕೆ, ಇಸ್ರೋದವರು ಈ ಒಂದು ಲಾಂಚ್ ಮಾಡಿದ್ದಾರೆ. ಯಾಕೆ? ದ ಫಸ್ಟ್ ಆಫ್ ಇಂಡಿಯಾಸ್ ಸೆಕೆಂಡ್ ಜನರೇಷನ್ ಸ್ಯಾಟಲೈಟ್ ಎನ್ವಿಸೇಜ್ಡ್ ನಾವಿಕ್ ಸರ್ವಿಸ್. ಅಂದರೆ ಫಸ್ಟ್ ಜನರೇಷನ್ ಇದು ನಾವಿಕ್ನ ಸೇವೆಯಲ್ಲಿ. ಏನದು ನಾವಿಕ್? ಮುಂದೆ ನೋಡ್ತೀವಿ ನಾವು ಅದರ ಬಗ್ಗೆನೂ ಕೂಡ. ಸದ್ಯಕ್ಕೆ ಈ ಒಂದು ಉಪಗ್ರಹದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ GSLV ಮುಖಾಂತರ ಇದನ್ನು ಏನು ಮಾಡಿದ್ದಾರೆ? ಲಾಂಚ್ ಮಾಡಿದ್ದಾರೆ. ಎಷ್ಟು? 2232 kg ಇದೆ. ಇದರ ಒಳಗಡೆ ಓಕೆ ರುಬಿಡಿಯಮ್ ಅಟೋಮಿಕ್ ಕ್ಲಾಕನ್ನು ಯೂಸ್ ಮಾಡ್ತಾ ಇದ್ದಾರೆ. ರುಬಿಡಿಯಮ್ ಅಟೋಮಿಕ್ ಕ್ಲಾಕ್, ಗಡಿಯಾರವನ್ನು, ರುಬಿಡಿಯಮ್ನಿಂದ ಚಾಲ್ತಿಯಲ್ಲಿರುವಂತಹ ಗಡಿಯಾರವನ್ನು ಇದರೊಳಗಡೆ ಬಳಸ್ತಾ ಇದ್ದಾರೆ. ಆಮೇಲೆ ಇದರ ಆಯಸ್ಸು 12 ವರ್ಷಗಳ ಕಾಲ. ಓಕೆ, ಆ್ಯಕ್ಚುಲಿ ಮೊದಲಿಂದು ಎಷ್ಟಾಗ್ತಾ ಇತ್ತು? 10 ವರ್ಷ ಇರ್ತಾಯಿತ್ತು ಮೊದಲೆಲ್ಲ ಕಳಿಸ್ತಾ ಇದ್ದಂತಹ ಸ್ಯಾಟಲೈಟ್ಗಳದು. ಫಸ್ಟ್ ಜನರೇಷನ್ ಸ್ಯಾಟಲೈಟ್ಗಳ ಆಯಸ್ 10 ವರ್ಷ, ಬಟ್ ನಮ್ಮದಿದು 12 ವರ್ಷ ಇದರ ಆಯಸ್ಸಿದೆ. ಓಕೆ, ನಮಗೇನು ಕೊಡುತ್ತೆ ಇದು? ರಿಯಲ್ ಟೈಮ್ ಪೊಸಿಷನಿಂಗ್ ಆ್ಯಂಡ್ ಟೈಮಿಂಗ್ ಸರ್ವಿಸಸ್. ಏನು ಸರ್ ಇದು ನಾವಿಕ್ ಅಂತ ಅಂದರೆ? ಈಗ ಅಮೇರಿಕಾದವ್ರದ್ದು ಹೇಗೆ GPS ಇದೆಯೋ, ನಮ್ಮ ಮೊಬೈಲ್ನಲ್ಲಿ GPS ಇರುತ್ತೆ ಗೊತ್ತಾ, ನಮಗೆ ದಿಕ್ಕು ತೋರಿಸುತ್ತೆ, ನಮಗೆ ಮ್ಯಾಪ್ ತೋರಿಸುತ್ತಲ್ವ, ಅದೇ ರೀತಿ ನಾವಿಕ್ ಅನ್ನುವಂಥದ್ದು ನಮ್ಮ ಭಾರತದ ವ್ಯವಸ್ಥೆ. ಓಕೆ, ಇದನ್ನು ಮೊದಲು IRNSS ಅಂತ ಕರಿತಾ ಇದ್ರು. IRNSS ಅಂತ ಹೇಳಿ, ಇಂಡಿಯನ್ ರೀಜನಲ್ ನಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ. ಆಮೇಲೆ ಇದನ್ನು ಸರಳವಾಗಿ ನಾವಿಕ್ ಅಂತ ಮಾಡಿದರು. ಓಕೆ, ಏನಿದೆ ಅಂತ ಅಂದರೆ ಇದರೊಳಗಡೆ ಕಾನ್ಸ್ಟಲೇಷನ್ ಆಫ್ 7 ಸ್ಯಾಟಲೈಟ್, 7 ಉಪಗ್ರಹಗಳು ಬರುತ್ತೆ ಇದರೊಳಗಡೆ. ಓಕೆ, ಇದರೊಳಗಡೆ 7 ಉಪಗ್ರಹಗಳು ಬರುತ್ತೆ. 3 ಸ್ಯಾಟಲೈಟ್ಸ್ ಆರ್ ಪ್ಲೇಸ್ಡ್ ಇನ್ ಜಿಯೋ ಸ್ಟೇಷನರಿ ಆರ್ಬಿಟ್, 4 ಸ್ಯಾಟಲೈಟ್ ಆರ್ ಪ್ಲೇಸ್ಡ್ ಇನ್ ಇನ್ಕ್ಲೈನ್ಡ್ ಜಿಯೋ ಸ್ಟೇಷನರಿ ಆರ್ಬಿಟ್, ಜಿಯೋ ಸಿಂಕ್ರನಸ್ ಆರ್ಬಿಟ್. ಇವುಗಳ ಬಗ್ಗೆ ನಾನು ನಿಮಗೆ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಲಾಸ್ ಹೇಳ್ತೀವಲ್ಲ ಅದ್ರ ಬಗ್ಗೆ ತಿಳಿಸ್ತೀನಿ. ಆಗ ಜಿಯೋ ಸ್ಟೇಷನರಿ ಅಂತ ಅಂದ್ರೇನು, ಜಿಯೋ ಸಿಂಕ್ರನಸ್ ಆರ್ಬಿಟ್ ಅಂತ ಅಂದ್ರೇನು ನಾವಲ್ಲಿ ತಿಳ್ಕೊಳ್ಬಹುದು. ಓಕೆ, ನಮಗೆ ನಾವಿಕ್ ಮುಖಾಂತರ SPS RS, ಸ್ಟ್ಯಾಂಡರ್ಡ್ ಪೊಸಿಷನ್ ಸರ್ವಿಸು, ರಿಸ್ಟ್ರಿಕ್ಟೆಡ್ ಸರ್ವಿಸು, ಈ ರೀತಿ 2 ಸರ್ವಿಸ್ಗಳು ಸಿಗುತ್ತೆ. ಏನು ಇಂಪಾರ್ಟೆಂಟ್ ಅಲ್ಲ ಸದ್ಯಕ್ಕೆ. ಸರಿ, ಇದು ಇಂಪಾರ್ಟೆಂಟ್ ನೋಡಿ. ಏನಂತ ಅಂದರೆ ಈ ನಾವಿಕ್ನಿಂದ ಎಲ್ಲೆಲ್ಲಿ ನಮಗೆ ಅನುಕೂಲ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಎಲ್ಲೆಲ್ಲಿ ಅನುಕೂಲ ಇದೆ ಇದರದ್ದು? ನಮಗೆ ಮೊದಲನೇದಾಗಿ ಟೆರೆಸ್ಟ್ರಿಯಲ್, ಭೂಮಿ ಮೇಲೆ, ಏರಿಯಲ್, ಆಮೇಲೆ ಮರೈನ್, 3 ಕಡೆ ನಮಗೆ ದಿಕ್ಕನ್ನು ನಾವು ಕಂಡುಹಿಡ್ಕೊಳ್ಬೋದು ಈ ನಾವಿಕ್ ವ್ಯವಸ್ಥೆಯಿಂದ. ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ, ಯಾವ ದಿಕ್ಕಿನಲ್ಲಿ ಹೋಗಬೇಕಾಗಿದೆ, ಇದೆಲ್ಲರೂ ಕೂಡ ನಮಗೆ ಕಂಡುಹಿಡಿದುಕೊಳ್ತೀವಿ. ಹಾಗೆಯೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣೆ, ಆಮೇಲೆ ಪ್ರಿಸೈಸ್ ಟೈಮಿಂಗ್, ಸರಿಯಾದ ಟೈಮಿಂಗನ್ನು ಕಂಡುಹಿಡ್ಕೊಳ್ಬೋದು. ಸೈಂಟಿಫಿಕ್ ರಿಸರ್ಚ್, ವಿಜ್ಞಾನದ ಸಂಶೋಧನೆಗಳಿಗೋಸ್ಕರ ನಾವು ಇದನ್ನು ಬಳಸ್ಬೋದಾಗಿದೆ. ಹಾಗೆಯೇ ನಮ್ದು ಹೇಗಿದೆಯೋ ನಾವಿಕ್ಕು ಅದೇ ರೀತಿ ಅಮೆರಿಕಾದವ್ರದ್ದು GPS ಇದೆ, ರಷ್ಯಾದವ್ರದ್ದು ಗ್ಲೋನಾಸ್ ಇದೆ, ಯುರೋಪ್ನವ್ರದ್ದು ಗ್ಯಾಲಿಲಿಯೋ ಇದೆ, ಚೀನಾವ್ರದ್ದು ಬೀಡೋ ಇದೆ. ಇವುಗಳನ್ನ ಹೊಂದಿಸಿ ಬರೆಯಲಿ ಕೇಳ್ಬೋದು. ಓಕೆ, UPSC ಹೊಂದಿಸಿ ಬರೆಯರಿಯಲ್ಲಿ ಈ ಒಂದು ಪ್ರಶ್ನೆಗಳನ್ನ ಕೇಳ್ಬೋದು, ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಜಪಾನ್ ಹ್ಯಾಸ್ 4 ಸ್ಯಾಟಲೈಟ್ ಸಿಸ್ಟಮ್ ದ್ಯಾಟ್ ಕ್ಯಾನ್ ಬಿ ಅಗ್ಯುಮೆಂಟ್ GPS ಸಿಗ್ನಲ್ಸ್ ಓವರ್ ಕಂಟ್ರಿ. ಜಪಾನ್ನವ್ರದ್ದು ಇದೆ, ಬಟ್ ಅದನ್ನು ಪರ್ಫೆಕ್ಟಾಗಿ ಇಂತಿಂತೆ ಅಂತ ಹೆಸರೇನು ಕೊಟ್ಟಿಲ್ಲ ಅವರು ಜಪಾನ್ನವರು. ಅರ್ಥ ಆಯ್ತಾ? ನಾವಿಕ್ ಅನ್ನುವಂತಹ ಒಂದು ಅಂಶದ ಬಗ್ಗೆ ನೀವು ಸದ್ಯಕ್ಕೆ ಎಷ್ಟನ್ನು ತಿಳಿದುಕೊಳ್ಬೋದು. ಓಕೆ, ಸರಿ, ಈಗ ಮುಂದಿನ ಟಾಪಿಕನ್ನು ನಾವು ನೋಡೋಣ. ಅದರೊಳಗಡೆ ಏನಿದೆ ಅಂತ ಅಂದರೆ ಎಕ್ಸ್ರೇ ಪೊಲ್ಯಾರಿಮೀಟರ್ ಸ್ಯಾಟಲೈಟ್ ಮಿಷನ್. ಏನು ಮಾಡಿದ್ದಾರೆ ನಮ್ಮ ಇಸ್ರೋದವರು ಅಂತ ಅಂದರೆ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ದವ್ರ ಜೊತೆ ಸೇರಿಕೊಂಡು ಬೆಂಗಳೂರಿನಲ್ಲಿ ಓಕೆ 2023ರಲ್ಲಿ ಇದನ್ನು ಲಾಂಚ್ ಮಾಡೋರಿದ್ದಾರೆ. ಎಕ್ಸ್ಪೋ ಸ್ಯಾಟ್ ಅನ್ನುವಂತಹ ಒಂದು
ಅದು ಒಂದು ಮಿಷನ್, ಅದು ಒಂದು ಉಪಗ್ರಹವನ್ನು ಅಥವಾ ಒಂದು ಸ್ಯಾಟಲೈಟನ್ನು ಬಿಡುಗಡೆ ಮಾಡೋರಿದ್ದಾರೆ. ಏನಿದು ಅಂತ ಅಂದರೆ ಇದು ಎಕ್ಸ್ಪೋಸ್ಯಾಟ್ ಅನ್ನುವಂಥದ್ದು ಭಾರತದ ಮೊದಲ ಪೊಲ್ಯಾರಿಮೀಟರ್ ಮಿಷನ್. ಓಕೆ, ಯಾಕೆ ಇದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ? ಟು ಬ್ರೈಟ್ ಆಸ್ಟ್ರೋನಾಮಿಕಲ್ ಎಕ್ಸ್ರೇ ಸೋರ್ಸಸ್. ಈ ಒಂದು ಖಗೋಳದಲ್ಲಿ, ಆಕಾಶದಲ್ಲಿ ಏನಿರುತ್ತಲ್ಲ ಆಸ್ಟ್ರೋನಾಮಿಕಲ್ ಎಕ್ಸ್ರೇ ವೇವ್ಗಳು, ಅದನ್ನು ಸ್ಟಡಿ ಮಾಡೋಕ್ಕೆ ಬಿಡ್ತಾ ಇದ್ದಾರೆ. ಇದು ಇಟ್ ಈಸ್ ದ ವರ್ಲ್ಡ್ ಸೆಕೆಂಡ್ ಪೊಲ್ಯಾರಿಮೀಟರ್ ಮಿಷನ್. ಮೊದಲು ನಾಸಾದವ್ರು ಬಿಟ್ಟಿದ್ರು, ಅದರ ನಂತರ ನಮ್ಮದೇ ಈಗ ಸದ್ಯಕ್ಕೆ ನಾಸಾದವ್ರದ್ದು ಎಕ್ಸ್ಪೇ ಅಂತ ಕರಿಬೋದು ಅದನ್ನು, ನಾಸಾದವ್ರದ್ದು ಈಗ ನೆಕ್ಸ್ಟ್ ನಮ್ಮದೇ. ಸೊ ಇದ್ರ ಬಗ್ಗೆ ಸದ್ಯಕ್ಕೆ ಜಾಸ್ತಿ ಏನು ತಿಳ್ಕೊಳ್ಳೋದು ಬೇಡ ನಾವು, ಯಾಕಂದರೆ ಇದನ್ನು ಲಾಂಚ್ ಮಾಡೋರಿದ್ದಾರೆ ಈ ವರ್ಷದಲ್ಲಿ 2023ರಲ್ಲಿ. ಲಾಂಚ್ ಆದ ನಂತರ ಅದು ಬರುತ್ತೆ ಕಂಟೆಂಟ್ ನಮಗೆ, ಆಗ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ. ಓಕೆ ಸರಿ, ಏನು ಸರ್ ಪೊಲರೈಸೇಷನ್ ಅಂತ ಅಂದರೆ ಲೈಟ್ ಪೊಲರೈಸೇಷನ್ ಅಂದರೆ ಬೇರೆ ಬೇರೆ ದಿಕ್ಕುಗಳಲ್ಲೆಲ್ಲ ಚದುರ್ತಾ ಇರುತ್ತೆ ಬೆಳಕು, ಒಂದೇ ದಿಕ್ಕಿನಲ್ಲಿ ಬರುತ್ತಲ್ಲ ಅದನ್ನು ಪೊಲರೈಸೇಷನ್ ಅಂತ ಕರೀತಾರೆ. ಈಗ ಲೇಸರ್ ವೇವ್ ಬರುತ್ತಲ್ಲ ಆ ರೀತಿ. ಪೊಲರೈಸೇಷನ್ ಬಗ್ಗೆ ನೀವು ಜಾಸ್ತಿ ತಿಳ್ಕೊಳ್ಬೇಕಂದ್ರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಬೋದು. ಕರೆಂಟ್ ಅಫೇರ್ಸ್ ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ಹೇಳೋದಿರಲ್ಲ. ಓಕೆ, ನಮ್ಮ ಒರಿಜಿನಲ್ ಕ್ಲಾಸ್ ಇರುತ್ತಲ್ಲ ಅಲ್ಲಿ ಡೀಟೇಲಾಗಿ ಹೇಳಿರ್ತೀವಿ. ಇಲ್ಲ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿ, ನೀವು ಭಾಳಷ್ಟು ಕಂಟೆಂಟ್ ನಿಮಗೆ ಸಿಗುತ್ತೆ. ಸರಿನಾ? ಇಲ್ಲ ಅಂತಂದರೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ಸೇ ಇವೇ 40-50 ಕ್ಲಾಸಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇದೆಲ್ಲ ಎಕ್ಸ್ರೇ ಬಗ್ಗೆ ಎಲ್ಲ ನಾವು ಕ್ಲಾಸ್ನಲ್ಲಿ ನೋಡ್ಕೊಳ್ಳೋಣ. ಈಗ ಜಪಾನ್ಸ್ ಪ್ರೈವೇಟ್ ಮೂನ್ ಲ್ಯಾಂಡರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದು ಪಾಯಿಂಟ್ ತಿಳ್ಕೊಳ್ಳೋಣ, ಇಲ್ಲಿ ಮರೆಯೋದು ಬೇಡ, ಇದು ಕರೆಂಟ್ ಅಫೇರ್ಸ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ರೇ ಇದೆಯಲ್ಲ, ಎಕ್ಸ್ರೇದು ಎನರ್ಜಿ ಬಹಳ ಇರುತ್ತೆ ಎಕ್ಸ್ರೇ ವೇವ್ಗಳಲ್ಲಿ. ನೋಡಿ, ನಮ್ಮ ಮನುಷ್ಯನ ದೇಹದ ಪಾರ್ಟ್ಗಳೇ ತೋರಿಸುತ್ತಲ್ಲ ಎಕ್ಸ್ರೇನಲ್ಲಿ, ಹಾಗಾಗಿ ಎನರ್ಜಿ ಬಹಳ ಇರುತ್ತೆ. ಶಾರ್ಟರ್ ವೇವ್ ಲೆಂತ್, ಅದರ ದೂರಗಳು ಕಡಿಮೆ ಇರುತ್ತೆ, ವೇವ್ ಲೆಂತ್ ತುಂಬ ಕಡಿಮೆ ಇರುತ್ತೆ. ಓಕೆ, ಅಲ್ಟ್ರಾವೈಲೆಟ್ ಲೆಂತ್ ಬೆಳಕಿಗಿಂತ ತುಂಬ ಕಡಿಮೆ ಇರುತ್ತೆ. ಈ ಪಾಯಿಂಟ್ ನೆನಪಿನಲ್ಲಿ ಇಟ್ಕೊಳ್ಳಿ, ಪ್ರಿಲಿಮ್ಸಿಗೆ ಬೇಕಾಗುತ್ತೆ. ಓಕೆ, ಅಷ್ಟೇ. ಜಪಾನ್ದು ಅವರು ಕೂಡ ಏನು ಮಾಡ್ತಾ ಇದ್ದಾರೆ, ಪ್ರೈವೇಟ್ ಸಂಸ್ಥೆಯವರು, ಒಂದು ಜಪಾನ್ನ ಪ್ರೈವೇಟ್ ಸಂಸ್ಥೆಯವರು ಐಸ್ಪೇಸ್ ಅನ್ನುವಂಥ ಸಂಸ್ಥೆಯವರು ಏನು ಮಾಡೋರಿದ್ದಾರೆ, ಮೂನ್ನಲ್ಲಿ ಚಂದ್ರನ ಮೇಲೆ ತಮ್ಮ ಪ್ರೈವೇಟ್ ಒಂದು ಸ್ಯಾಟಲೈಟನ್ನು ಏನು ಇಳಿಸೋರಿದ್ದಾರೆ. ನೋಡೋಣ ಏನಾಗಿದೆ ಅಂತ ಹೇಳಿ. ಅದರ ಹೆಸರು ಏನಂತ ಅಂದರೆ ಹಕೂಟೋ ಆರ್ ಮಿಷನ್ 1. ಓಕೆ, ಲಾಂಚ್ಡ್ ಸ್ಪೇಸ್ ಎಕ್ಸ್ನಿಂದ, ಅಮೇರಿಕಾದಿಂದ ಲಾಂಚ್ ಆಗಿದೆ ಅದು. ಆ್ಯಕ್ಚುಲಿ ಇದೇನಾಗಿದೆ ಅಂತಂದರೆ ಫೇಲ್ ಆಗಿದೆ ಪಾಪ. ಅವರು ಪ್ರೈವೇಟ್ನವ್ರು ಲಾಂಚ್ ಮಾಡಿದ್ರು, ಬಟ್ ಫೇಲ್ ಆಗಿದೆ, ಯಶಸ್ವಿ ಆಗಿಲ್ಲ. ಟಿಲ್ ಡೇಟ್ US, ಸೋವಿಯತ್ ಯೂನಿಯನು ಮತ್ತು ಚೀನಾದವರು, ಅಮೇರಿಕಾ, ಚೀನಾ ಮತ್ತು ರಷ್ಯಾದವರು ಮಾತ್ರ ಚಂದ್ರನ ಮೇಲೆ ಸೂಕ್ತವಾಗಿ ತಮ್ಮ ಸ್ಪೇಸ್ ಕ್ರಾಫ್ಟನ್ನು ಇಳಿಸಿದ್ದಾರೆ. ನಮ್ಮ ಭಾರತದವರು ಕೂಡ ಈಗ ಚಂದ್ರಯಾನ 3 ಮುಖಾಂತರ ಕಳಿಸಿದ್ದಾರೆ. ನಮ್ಮದು ಕೂಡ ಇಳಿಯುತ್ತೆ ಯಶಸ್ವಿಯಾಗಿ. ಇಳಿದ್ರೆ ನಾವು ಕೂಡ 4ನೇವರಾಗ್ತೀವಿ. ಓಕೆ, ಏನು ಮೂನ್ನಲ್ಲಿ ಏನು ಸ್ಟಡಿ ಮಾಡ್ತಾರೆ ಅಂತ ಇವೆಲ್ಲ ಇದೆ ನೋಡಿ. ಅಲ್ಲಿರುವಂತಹ ಭೂಕಂಪ ವ್ಯವಸ್ಥೆ ಹೇಗಿದೆ, ಭೂಕಂಪ ಆಗುತ್ತಾ ಅಲ್ಲಿ, ಆಮೇಲೆ ಅಲ್ಲಿ ಮಣ್ಣುಗಳು ಹೇಗಿದೆ, ಅಲ್ಲಿ ಗಾಳಿ ಯಾವ ರೀತಿ ಬರುತ್ತೆ, ಸೀಸನ್ಗಳು ಹೇಗಾಗುತ್ತೆ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಸೋಲಾರ್ ಸಿಸ್ಟಮ್ ಅಲ್ಲಿಂದ ಹೇಗೆ ಕಾಣುತ್ತೆ, ಇದೆಲ್ಲವನ್ನು ಕೂಡ ಚಂದ್ರನಲ್ಲಿ ಸ್ಟಡಿಯನ್ನು ಮಾಡಲಾಗುತ್ತೆ. ಸರಿ, ಮುಂದಿನ ಪಾಯಿಂಟನ್ನು ನಾವು ನೋಡೋದಾದರೆ ಸೈನ್ ಇನ್ ಸ್ಪೇಸ್ ಪ್ರಾಜೆಕ್ಟ್ ನೋಡೋಣ ಏನಿದೆ ಅಂತ ಹೇಳಿ. ಯುರೋಪ್ನ ಸ್ಪೇಸ್ ಏಜೆನ್ಸಿ ಎಕ್ಸೋಮಾರ್ಸ್ ಅವರು ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು ಗ್ಯಾಸ್ ಆರ್ಬಿಟನ್ನು ಟ್ರೇಸ್ ಮಾಡಿದ್ದಾರೆ. ಓಕೆ, ಅಂದರೆ ಕಂಡು ಹಿಡಿದಿದ್ದಾರೆ ಒಂದು ಗ್ಯಾಸ್ ಆರ್ಬಿಟನ್ನು. ಎಲ್ಲಿ? ಓಕೆ, ಟು ಅರ್ತ್ ಫ್ರಮ್ ಇಟ್ಸ್ ಆರ್ಬಿಟ್ ಅರೌಂಡ್ ಮಾರ್ಸ್. ಅಂದರೆ ಆ ಒಂದು ಎಕ್ಸೋಮಾರ್ಸ್ ಅನ್ನುವಂಥ ಒಂದು ಏನಿತ್ತಲ್ಲ, ಆ ಒಂದು ಮಿಷನ್ ಅವರು ಏನು ಮಾಡಿದ್ದಾರೆ ಅಂತ ಅಂದರೆ ಭೂಮಿಯ ಸುತ್ತ ಇರುವಂಥ ಒಂದು ಗ್ಯಾಸ್ನ ಇದನ್ನು ಕಂಡು ಹಿಡಿದಿದ್ದಾರೆ. ಓಕೆ, ಏನು ಕಂಡಿದ್ದಾರೆ ಅಂತ ನೋಡೋಣ. ಎಕ್ಸೋಮಾರ್ಸ್ TGO ಈಸ್ ಸರ್ಚಿಂಗ್ ಫಾರ್ ಮೀಥೇನ್ ಆ್ಯಂಡ್ ಅದರ್ ಟ್ರೇಸ್ ಗೇಸಸ್ ಮಾರ್ಟಿನ್ ಅಟ್ಮಾಸ್ಫಿಯರ್ ದ್ಯಾಟ್ ಕುಡ್ ಬಿ ಎವಿಡೆನ್ಸ್ ಪಾಸಿಬಲ್ ಬಯೋಲಾಜಿಕಲ್ ಆ್ಯಕ್ಟಿವಿಟಿ. ಅಂದರೆ ಮಂಗಳನಲ್ಲಿ ಇರುವಂತಹ ಮೀಥೇನ್ ಮತ್ತು ಇತರೆ ಗಾಳಿಗಳನ್ನು ಏನು ಕಂಡು ಹಿಡಿತಾ ಇದೆ ಈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯವರ ಎಕ್ಸೋಮಾರ್ಸ್. ಓಕೆ, ಟ್ರೇಸ್ ಗ್ಯಾಸ್ ಆರ್ಬಿಟರ್ ಅನ್ನುವಂಥ ಒಂದು ಮಿಷನ್ ಅಥವಾ ಒಂದು ಸ್ಯಾಟಲೈಟ್ನವರು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೊಂದು ಮೆಸೇಜನ್ನ ಕಳಿಸಿದ್ದಾರೆ. ಆ ಒಂದು ಆರ್ಬಿಟ್ಟು ಮೆಸೇಜನ್ನು ಕಳಿಸಿದೆ. ಓಕೆ, ದ ಆರ್ಬಿಟರ್ ಈಸ್ ದ ಫಸ್ಟ್ ಇನ್ ದ ಸಿರೀಸ್ ಬಿಟ್ವೀನ್ ESA ಆ್ಯಂಡ್ ರೊಸ್ಕೋಸ್ಮಾಸ್, ದ ರಷ್ಯನ್ ಸ್ಪೇಸ್ ಏಜೆನ್ಸಿ. ಇಲ್ಲಿ ಯುರೋಪಿಯನ್ನು ಮತ್ತು ರಷ್ಯಾದವರು ಇಬ್ಬರು ಸೇರಿ ಮಾಡಿರುವಂಥ ಮಿಷನ್ ಇದು. ಓಕೆ, ಏನು ಮೆಸೇಜ್ ಕಳಿಸಿದೆ ಅಂತ ಅಂದರೆ a sign in space project simulating a signal in advance extraterritorial civilization could eventually send Earth. The purpose of a sign in space project is to understand how decode the interpret external message. Okay, decoding, interpreting and align message. ಓಕೆ, ಏನಂತ ಅಂದರೆ ಈ ಎಕ್ಸೋಮಾರ್ಸ್ ಅನ್ನುವಂತಹ
ಒಂದು ಹೆಸರುಗಳೇ ವಿಚಿತ್ರ ಇರುತ್ತೆ ನೋಡಿ, ಹೆಸರುಗಳೇ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ, ಪದೇ ಪದೇ ಓದೋಕ್ಕೂ ಕೂಡ ಕಷ್ಟ, ಹೇಳೋಕ್ಕೂ ಕೂಡ ಕಷ್ಟ. ವಿಜ್ಞಾನಿಗಳಿಗೆ ಈಸಿ ಆಗುತ್ತೆ, ಅವರೇನೋ ಇಟ್ಬಿಡ್ತಾರೆ ಏನೇನೋ ಹೆಸರುಗಳನ್ನು. ಸೊ ನಾವೇನು ಮಾಡೋಣ ಸದ್ಯಕ್ಕೆ, ಈ ಒಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅನ್ನುವಂಥ ನಮ್ಮದು ಇಸ್ರೋ ಹೇಗಿದೆಯೋ ಹಾಗೆಯೇ ಅವ್ರದ್ದು ಕೂಡ ESA ಅನ್ನುವಂಥ ಒಂದು ಸಂಸ್ಥೆ ಇದೆ. ಅವರು ಎಕ್ಸೋಮಾರ್ಸ್ ಅನ್ನುವಂಥ ಒಂದು ಬಿಟ್ಟಿದ್ದಾರೆ, ಆರ್ಬಿಟ್ರನ್ನು ಬಿಟ್ಟಿದ್ದಾರೆ ಸುತ್ತೋಕೆ. ಅವರು ಒಂದು ಮೆಸೇಜನ್ನು ಕಳಿಸಿದ್ದಾರೆ, ಇಷ್ಟೇ ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ, ಜಾಸ್ತಿ ಏನಿಲ್ಲ ಅಲ್ಲಿ ಮಟೀರಿಯಲು. ಓಕೆ, ನೆಕ್ಸ್ಟ್ ನ್ಯೂ ಬೆಲ್ಟ್ಸ್ ಆಫ್ ಅಸ್ಟೆರಾಯ್ಡ್ಸ್. ಓಕೆ, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಮೊದಲು ಹಬಲ್ ಅನ್ನುವಂಥ ಒಂದು ಟೆಲಿಸ್ಕೋಪ್ ಇತ್ತು. ಹಬಲ್ ಅನ್ನುವಂಥ ಟೆಲಿಸ್ಕೋಪ್ ಅಮೇರಿಕಾದವ್ರದ್ದಿತ್ತು, ಆಕಾಶದಲ್ಲಿ ಇರ್ತಾ ಇತ್ತದು, ದೂರದ ವಸ್ತುವನ್ನು ಕಂಡು ಹಿಡಿತಾ ಇದ್ರು. ಹಾಗೆಯೇ ಈಗ ಹಬಲ್ಗೆ ವಯಸ್ಸಾಯಿತು, ಅದನ್ನು ಬಿಟ್ಟರು. ಅದರ ನಂತರ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನೋದು ಬಂದಿದೆ. ಇವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ನ್ಯೂ ಬೆಲ್ಟನ್ನು ಕಂಡುಹಿಡಿದಿದ್ದಾರೆ. ಎದುರದು ಅಸ್ಟೆರಾಯ್ಡ್, ಕ್ಷುದ್ರ ಗ್ರಹ ಅಂತ ಕರಿತೀವಲ್ಲ, ಆ ಗ್ರಹಗಳ ಒಂದು ಬೆಲ್ಟನ್ನು ಕಂಡುಹಿಡಿದಿದ್ದಾರೆ ಅಷ್ಟೆ. ಏನಿದೆ ನೋಡೋದು ಹಾಗಾದರೆ? ಓಕೆ, ಅಲ್ಲೊಳಗಡೆ ಅಲ್ಲಿ ಡಸ್ಟ್ ಇದೆ, ಡಸ್ಟ್ ಇರುತ್ತಲ್ಲ ಆಕಾಶದಲ್ಲಿ, ಹಾಗೇನೆ ಕ್ಷುದ್ರ ಗ್ರಹಗಳು. ಆಮೇಲೆ ಫಾರ್ಮ್ ಹಾರ್ಟ್ ಈಸ್ ಅ ಬ್ರೈಟೆಡ್ ಸ್ಟಾರ್ ಇನ್ ದ ಸೌತರ್ನ್ ಕಾನ್ಸ್ಟೆಲೇಷನ್ ಆಫ್ ಪೆಸಿಸ್ ಆಸ್ಟ್ರೆಸ್. ಇಟ್ಸ್ ಆಲ್ಮೋಸ್ಟ್ ಟ್ವೈಸ್ ದ ಮಾಸ್ ಆಫ್ ಸೈಜ್ ಆಫ್ ಸನ್, ರೇಡಿಯೇಷನ್ ಓವರ್ 60 ಮೀಟರ್ ಸನ್ಸ್ ಎನರ್ಜಿ. ನೋಡೋಣ ಏನಿದೆ ಅಂತ ಹೇಳಿ. ಓಕೆ, ಫಾರ್ಮಲ್ ಹಾರ್ಟ್ ಅನ್ನುವಂಥದ್ದು ಏನಂತ ಅಂದರೆ ಬ್ರೈಟೆಡ್ ಸ್ಟಾರ್ ಇನ್ ದ ಸೌತರ್ನ್ ಕಾನ್ಸ್ಟೆಲೇಷನ್ ಆಫ್ ಪಿಸಿಸ್ ಆಸ್ಟ್ರೆನಿಸ್. ನೋಡಿ ಹೇಗಿದೆ, ವಿಚಿತ್ರ ನೋಡಿ, ಹೆಸರುಗಳು ಹೇಗಿರುತ್ತೆ ಅದು. ಈ ಪಿಸಿಸ್ ಆಸ್ಟ್ರೆನಿಸ್ ಅನ್ನುವಂಥದ್ದು ಒಂದು ನಕ್ಷತ್ರ ಪುಂಜ, ಅಲ್ಲಿ ಬಹಳಷ್ಟು ನಕ್ಷತ್ರಗಳಿದೆ. ಅದರೊಳಗಡೆ ಫಾರ್ಮಲ್ ಹಾರ್ಟ್ ಅನ್ನುವಂಥದ್ದು ಒಂದು ನಕ್ಷತ್ರ, ಅದು ತುಂಬ ಬ್ರೈಟ್ ಆಗಿದೆ, ತುಂಬ ಹೊಳೆಯುತ್ತೆ, ಸೂರ್ಯನಿಗಿಂತ ಮಾಸ್ನಲ್ಲಿ ಡಬಲ್ ಇದೆ, ಹಾಗೆಯೇ ರೇಡಿಯೇಟ್ನಲ್ಲಿ ಓವರ್ 16 ಟೈಮ್ಸ್ ದ ಸನ್ ಎನರ್ಜಿ, ಸೂರ್ಯನಿಗಿಂತ 16 ಪಟ್ಟು ಶಕ್ತಿಯನ್ನು ಹೊಂದಿದೆ ಫಾರ್ಮ್ ಹಾರ್ಟ್ ಅನ್ನುವಂಥದ್ದು. ಹೆಸರು ನೆನ್ಪಿಟ್ಕೊಳ್ಳಿ, ಅದರಲ್ಲಿ ಗುಣಲಕ್ಷಣ ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಸದ್ಯಕ್ಕೆ ಅಷ್ಟು ಸಾಕು. ಮುಂದಿದೆ ಏನಂತ ನೋಡೋಣ. ಆ ಒಂದು ಕ್ಷುದ್ರ ಗ್ರಹ ಏನು ಕಂಡುಹಿಡಿದಿದ್ದಾರೆ ಅಂತ ಹೇಳಿದ್ನಲ್ಲ, ಡಸ್ಟಿ ಬೆಲ್ಟ್ಗಳಿದೆ ಅಲ್ಲಿ. ಡಸ್ಟ್ ಅಂದರೆ ಧೂಳಿನ ಪಟ್ಟಿಗಳಿವೆ, ರಿಂಗ್ಗಳಂತ ಇರುತ್ತಲ್ಲ ಆ ರೀತಿ ಇದೆ. ಓಕೆ, ದೀಸ್ ಡಿಸ್ಕ್ಸ್ ಆರ್ ಸಿಮಿಲರ್ ಟು ದ, ಆಮೇಲೆ ಅಲ್ಲಿ ಏನಾಗಿದೆ ಅಂತ ಅಂದರೆ ಆರ್ ಫ್ರೀಕ್ವೆಂಟ್ ಡಿಸ್ಕ್ ಡೆಬ್ರೀಸ್ ಡಿಸ್ಕ್. ಓಕೆ, ಅವುಗಳನ್ನ ಏನಂತ ಕರೀತಾರೆ, ಧೂಳಿನ ರಿಂಗ್ಗಳ ರೀತಿ ಇರುತ್ತಲ್ಲ ಅದನ್ನು ಡೆಬ್ರೀಸ್ ಅಂದರೆ ಏನು, ಈಗ ವೇಸ್ಟ್ ಪದಾರ್ಥಗಳಿರುತ್ತಲ್ಲ ಆ ರೀತಿ ಹೇಳ್ತೀನಿ ನೋಡಿ, ಸರ್ಚ್ ಮಾಡೋಣ ಡೆಬ್ರೀಸ್ ಅಂದರೆ ಏನು. ಓಕೆ, ಡೆಬ್ರೀಸ್ ಅವಶೇಷ. ಓಕೆ, ಈಗ ನಾವೇನಾದರೂ ಇಲ್ಲಿಂದ ಅಲ್ಲಿ ಕಳಿಸಿರುತ್ತೆ, ಆಕಾಶದಲ್ಲಿ ಕಳಿಸಿರ್ತೀವಿ ಉಪಗ್ರಹಗಳನ್ನ, ಅಥವಾ ಅಲ್ಲೇ ಏನಾದರೂ ಒಂದು ವೇಸ್ಟ್ ಪದಾರ್ಥಗಳು ಜನ್ರೇಟ್ ಆಗಿರುತ್ತೆ ಆಕಾಶದಲ್ಲಿ, ಅವು ಸುತ್ತ ತಿರುಗ್ತಾ ಇರುತ್ತೆ, ಅವುಗಳನ್ನ ಅವಶೇಷಗಳು ಅಂತ ಕರೀತಾರೆ, ಡೆಬ್ರೀಸ್ ಅಂತ ಹೇಳಿ. ಓಕೆ, ಆಮೇಲೆ ಇವೇನು, ದೀಸ್ ಡಿಸ್ಕ್ಸ್ ಆರ್ ಸಿಮಿಲರ್ ಟು ಸೋಲಾರ್ ಸಿಸ್ಟಮ್ ಆಫ್ ಕ್ಯೂಪರ್ ಬೆಲ್ಟ್. ಓಕೆ, ಕ್ಯೂಪರ್ ಬೆಲ್ಟ್ ಅಂತ ಇದೆ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ, ನಾವು ಜಿಯೋಗ್ರಫಿ ಅಥವಾ ನಿಮಗೆ ಸೈನ್ಸ್ ಹೇಳುವಾಗ ಹೇಳ್ತೀವಿ. ಸೊ ಅಲ್ಲಿ ಅದೇ ರೀತಿ ಇದೆ ಇದು ಕೂಡ ಏನು ಈಗ ಕಂಡು ಹಿಡಿದಿರೋದು. ಮತ್ತು ಅದು ಗೊತ್ತಿರಲಿ ನಿಮಗೆ, ನಾನೇ ಹೇಳೋದು ನೀವೇನು ಅರ್ಥ ಮಾಡ್ಕೊಳ್ಳೋದಾಗಬಾರ್ದು, ತುಂಬ ಸರಳವಾಗಿ ತಿಳ್ಕೊಳ್ಳಿ. ಸ್ವಲ್ಪ ಆರಂಭದಲ್ಲಿ ಕಷ್ಟ ಅನಿಸುತ್ತೆ ನಿಮಗೂ ಕೂಡ, ಬರ್ತಾ 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 ರೂಢಿ ಆಗುತ್ತೆ. ಓಕೆ, ಹೆಸರುಗಳನ್ನ ನೆನ್ಪಿಟ್ಕೊಳ್ಬೇಕು, ಅವುಗಳ ಗುಣಲಕ್ಷಣ ನೆನ್ಪಿಟ್ಕೊಳ್ಬೇಕು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ. ಇವೇನು ಬಹಳ ಇರಲ್ಲ, ಪ್ರತಿ ತಿಂಗಳು 4-5 ಇರುತ್ತೆ ಪ್ರಾಜೆಕ್ಟ್ಗಳು ಈ ರೀತಿ. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಪ್ರಿಲಿಮ್ಸ್ನಲ್ಲಿ. ಪ್ರತಿ ತಿಂಗಳು 4-5 ಅಂತ ಅಂದರೆ 12 60 ಪ್ರಾಜೆಕ್ಟ್ಗಳಾದರೆ ಸೈನ್ಸ್ನವ್ರದ್ದು, ಅದರಲ್ಲಿ ಯಾವುದಾದ್ರೂ 1 ಅಥವಾ 2 ಬರುತ್ತೆ ಅಷ್ಟೇ. ಓಕೆ, ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಪಡೋಣ, ಕಷ್ಟಪಡೋಣ ಮೊದಲು ಅಲ್ವಾ. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ಹೇಳಿದೆ ನಾನು ಇದ್ರ ಬಗ್ಗೆ ನಿಮಗೆ. ಓಕೆ, ಇದು ಲ್ಯಾಂಗ್ರಾಂಜ್ ಪಾಯಿಂಟ್ 2ನಲ್ಲಿದೆ, ಇದನ್ನೆಲ್ಲ ನಾವೇನು ಮಾಡೋಣ, ನಾವು ಸೈನ್ಸ್ ಕ್ಲಾಸ್ ಮಾಡ್ತೀವಲ್ಲ ಅಲ್ಲಿ ಹೇಳೋಣ, ಇಲ್ಲಿ ಸದ್ಯಕ್ಕೆ ಬೇಡ. ಓಕೆ ಸರ್, ಎಲ್ಲ ಸ್ಕಿಪ್ ಮಾಡ್ತಾ ಇದ್ದೀರಿ ಅಂತ ಅನ್ಲಿಕ್ಕೆ ಹೋಗಬೇಡಿ. ಓಕೆ, ನೀವು ಓದಿದ್ರು ಕೂಡ ಅರ್ಥ ಆಗುತ್ತೆ. ಇಲ್ಲ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ಹೇಳಿ, ತುಂಬ ಸರಳವಾಗಿ ನಿಮ್ಗೆ ಹೇಳಿರ್ತಾರೆ. ಕರೆಂಟ್ ಅಫೇರ್ಸ್ನಲ್ಲಿ ಬೇಸಿಕನ್ನು ಹೇಳೋದಲ್ಲ, ಕರೆಂಟ್ ಅಫೇರ್ಸ್ ಹೇಳಬೇಕಲ್ವಾ, ನೀವೇ ಥಿಂಕ್ ಮಾಡಿ. ಸ್ಟ್ಯಾಟಿಕ್ ಸಬ್ಜೆಕ್ಟ್ ಸ್ಟ್ಯಾಟಿಕ್ನಲ್ಲಿ ಹೇಳಬೇಕು, ಇಲ್ಲಿ ಕರೆಂಟ್ ಅಫೇರ್ಸ್ ಮಾತ್ರ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೋನೆಂಟ್. ನ್ಯೂ ಜುಪಿಟರ್ ಸೈಜ್ ಎಕ್ಸ್ಪ್ಲೋನೆಂಟ್ ಕಾಲ್ಡ್, ನೋಡಿ ಹೆಸರೇನು ಕೊಟ್ಟಿದ್ದಾರೆ ನೋಡಿ ಇದಕ್ಕೆ, ಅದ್ರ ಹೆಸರು ನೋಡಿ, TOI 4603b. ಇದು ಹೆಸರು ಇದೊಂದು, ಅದು ಕೂಡ ಏನೋ ಒಂದು ವಸ್ತು ಪತ್ತೆ ಆಗಿದೆ, ಒಂದು ವಸ್ತು ಅಥವಾ ಒಂದು ಗ್ರಹ ಏನೋ ಒಂದು ಪತ್ತೆ ಆಗಿದೆ. ಅದರ ಸೈಜು ಜುಪಿಟರ್ ಅಂದರೆ ಗುರುಗ್ರಹಕ್ಕೆ 13 ಪಟ್ಟಿದೆ ಅದರ ಸೈಜು, ಎಷ್ಟು ದೊಡ್ಡದಾಗಿದೆ ನೋಡಿ. ಆಮೇಲೆ ಅದು ಎಷ್ಟು ದೂರದಲ್ಲಿದೆ ಅಂತ ಅಂದರೆ, ಓಕೆ, ನಮ್ಮಿಂದ ಸುಮಾರು 731 ಜ್ಯೋತಿರ್ವರ್ಷ, ಲೈಟ್ ಇಯರ್ಸ್ ಅಂತ ಅಂದರೆ ಜ್ಯೋತಿರ್ವರ್ಷದಷ್ಟು ದೂರದಲ್ಲಿದೆ.
ತುಂಬ ದೂರದಲ್ಲಿದೆ. ಆ್ಯಂಡ್ ಎಕ್ಸ್ಪ್ಲೋನೆಂಟ್ ಈಸ್ ಆ್ಯನ್ ಪ್ಲಾನೆಟ್ ಬಿಯಾಂಡ್ ಅವರ್ ಸೋಲಾರ್ ಸಿಸ್ಟಮ್. ಓಕೆ, ಎಕ್ಸ್ಪ್ಲೋನೆಂಟ್ ಅಂತ ಅಂದರೆ ಏನು ಗೊತ್ತಾ, ನಮ್ಮ ಸೌರವ್ಯೂಹದಿಂದ ಆಚೆ ಇರುವಂತಹ ಒಂದು ಗ್ರಹ. ಅರ್ಥ ಆಯ್ತಾ? ಸೊ ಈ ರೀತಿ ನಮಗೆ ಬರುತ್ತೆ. ಓಕೆ, ಸರಿ. ಏನು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತಾ? ಇದೆಲ್ಲವೂ ಕೂಡ ಏನು ಇಂಪಾರ್ಟೆಂಟ್ ಇಲ್ಲ. ಡಿಸ್ಕವರ್ ಇಸ್ ಮೇಡ್ ಯೂಸಿಂಗ್ ಇಂಡಿಜಿನಿಯಸ್ಲಿ ಮೇಡ್ PRL ಸಿಸ್ಟಮ್ ರೇಡಿಯೋ ಸರ್ಚ್ ಮೌಂಟ್ ಅಬು. ಓಕೆ, ಇದನ್ನು ಯಾರು ಕಂಡು ಹಿಡಿದಿದ್ದಾರೆ? ನಮ್ಮ ಭಾರತದವ್ರು ಕಂಡು ಹಿಡಿದಿದ್ದಾರೆ. ಮೌಂಟ್ ಅಬು ಅಂತ ಬರುತ್ತೆ, ನಮ್ಮ ಮಧ್ಯಪ್ರದೇಶ, ರಾಜಸ್ಥಾನ ಆ ಭಾಗದಲ್ಲಿ ಅರಾವಳಿ ಅಂತ ಬರುತ್ತೆ, ಅಲ್ಲಿ ಮೌಂಟ್ ಅಬು ಅಂತ ಬರುತ್ತೆ. ಓಕೆ, ನೋಡಿ ಮೌಂಟ್ ಅಬು ಎಲ್ಲಿ ಬರುತ್ತೆ ಕಮೆಂಟ್ ಮಾಡಿ ನೋಡೋಣ, ನನಗೆ ತಿಳಿಸ್ಕೊಡಿ ಮೌಂಟ್ ಅಬು ಎಲ್ಲಿದೆ ಅಂತ ಹೇಳಿ. ಮೌಂಟ್ ಅಬುನಲ್ಲಿ ನಮ್ಮ ಭಾರತದವರು PRL ಅಡ್ವಾನ್ಸ್ಡ್ ರೇಡಿಯೋ ವೆಲಾಸಿಟಿ ಅಬು ಸ್ಕೈ ಸರ್ಚ್ ಸ್ಪೆಕ್ಟ್ರೋಗ್ರಾಫ್ ಅಂದರೆ ಪರಸ್ ಅನ್ನುವಂತಹ ಒಂದು ನಮ್ಮದು ಲ್ಯಾಬ್ರೋಟ್ರಿ ಇದೆ, ಅಲ್ಲಿ ಫಿಸಿಕಲ್ ರಿಸರ್ಚ್ ಲ್ಯಾಬ್ರೋಟ್ರಿ ಇದೆ. ಓಕೆ, ಬೈ ಇಂಟರ್ನ್ಯಾಷನಲ್ ಟೀಮ್ ಲೆಡ್ ಬೈ. ಓಕೆ, ಪರಸ್ ಅನ್ನುವಂಥದ್ದು ಮೌಂಟ್ ಅಬುನಲ್ಲಿದೆ ನಮ್ಮದು. ಹಾಗೆಯೇ ನಮ್ಮ ಫಿಸಿಕಲ್ ರಿಸರ್ಚ್ ಲ್ಯಾಬ್ರೋಟ್ರಿ ಅಹಮದಾಬಾದ್ದಲ್ಲಿದೆ. ಇವರು ಪ್ಲಸ್ ಜಗತ್ತಿನ ಕೆಲವೊಂದು ಇಂಟರ್ನ್ಯಾಷನಲ್ ಟೀಮ್ನವ್ರು ಸೇರಿಕೊಂಡು ಈ ಎಕ್ಸ್ಪ್ಲೋನೆಂಟನ್ನು ಕಂಡು ಹಿಡಿದಿದ್ದಾರೆ. ಓಕೆ, ಮತ್ತು ಕೆಲವೊಂದು ಉಳಿದ ಎಕ್ಸ್ಪ್ಲೋನೆಂಟ್ ಅಂತಂದರೆ K2 236B. ಇದನ್ನ ಯಾರು ಕೇಳಲ್ಲಪ್ಪ, ನಿಮಗೆ ಯಾರು ಪ್ರಿಲಿಮ್ಸಲ್ಲಿ ಇಲ್ಲಿವರೆಗೂ ಕೂಡ UPSC ಇತಿಹಾಸದಲ್ಲೇ ಈ ರೀತಿ ಹೆಸರುಗಳನ್ನ ಕೇಳಿಲ್ಲ, ಯಾರು ಕೂಡ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಇವುಗಳನ್ನು. ಓಕೆ, ಜಸ್ಟ್ ನೆನ್ಪಿಟ್ಕೊಳ್ಳಿ ಅಷ್ಟು. ಏನು ನೆನ್ಪಿಟ್ಕೊಳ್ಬೇಕು ಯಾವುದದ್ದು ಇಲ್ಲಿ ನಾವು? ಮೌಂಟ್ ಅಬುನಲ್ಲಿ ಏನಿದೆ, ಅಹಮದಾಬಾದ್ನಲ್ಲಿ ಏನಿದೆ. ಮೌಂಟ್ ಅಬುನಲ್ಲಿ ಪರಸ್ ಅನ್ನುವಂಥ ಒಂದು ನಮ್ಮದು ಏನು ಅಬು ಸ್ಕೈ ಸರ್ಚ್ ಸ್ಪೆಕ್ಟ್ರೋಗ್ರಾಫ್ ಇದೆ. ಅಹಮದಾಬಾದ್ನಲ್ಲಿ ನಮ್ಮದು ಫಿಸಿಕಲ್ ರಿಸರ್ಚ್ ಲ್ಯಾಬ್ರೋಟ್ರಿ ಇದೆ ನಮ್ಮ ಭಾರತದ್ದು. ಇವೆರಡು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಯಾವ ರೀತಿ ಕಂಡು ಹಿಡಿತಾರೆ ಪ್ಲ್ಯಾನೆಟನ್ನು? ರೇಡಿಯಲ್ ವೆಲಾಸಿಟಿ ಮುಖಾಂತರ, ಟ್ರಾನ್ಸಿಟ್ ಮುಖಾಂತರ, ಡೈರೆಕ್ಟ್ ಇಮೇಜಿಂಗು, ಗ್ರಾವಿಟೇಷನಲ್ ಮೈಕ್ರೋಸ್ ಲೆನ್ಸಿಂಗು, ಆಸ್ಟ್ರೋನಾಮಿ, ಇವುಗಳ ಹೆಸರನ್ನು ಕೇಳ್ತಾರೆ ಪ್ರಿಲಿಮ್ಸ್ನಲ್ಲಿ. ವೇಸ್ ಟು ಫೈಂಡ್ ಅ ಪ್ಲ್ಯಾನೆಟ್ ಅಂತ ಹೇಳಿ ಇವುಗಳ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳಲ್ಲಿ ಇದನ್ನು ಕೊಟ್ಟಿರ್ತಾರೆ. ಇದ್ರ ಹೆಸರು ಗೊತ್ತಿರಬೇಕು ನಿಮಗೆ. ಮೊದಲನೇದು ರೇಡಿಯಲ್ ವೆಲಾಸಿಟಿ ಮುಖಾಂತರ ಕಂಡುಹಿಡಿತಾರೆ, ಟ್ರಾನ್ಸಿಟ್ ಮುಖಾಂತರ ಅವುಗಳ ದೂರ ಅಥವಾ ಅಲ್ಲಿ ಹೋಗೋದ್ರ ಮುಖಾಂತರ ಕಂಡುಹಿಡಿತಾರೆ, ಡೈರೆಕ್ಟ್ ಇಮೇಜಿಂಗ್ ಫೋಟೋ ಹೊಡೆಯೋದ್ರ ಮುಖಾಂತರ, ಗ್ರಾವಿಟೇಷನಲ್ ಮೈಕ್ರೋ ಲೆನ್ಸಿಂಗ್ ಆಗಬೇಕು, ಅದು ಲೆನ್ಸಿಂಗ್ ಆಗಿದೆ ಅನಿಸುತ್ತೆ, ಅಂದರೆ ನಮ್ಮ ಗುರುತ್ವಾಕರ್ಷಣೆಯ ಲೆನ್ಸಿಂಗ್ ಮುಖಾಂತರ ಕೂಡ ಕಂಡುಹಿಡಿಬೋದು, ಮತ್ತು ಅಸ್ಟ್ರೋಮೆಟ್ರಿ ಮುಖಾಂತರನೂ ಕೂಡ ಕಂಡುಹಿಡಿಬೋದು. ಇವುಗಳಂದರೆ ಏನು, ಇವುಗಳ ಬಗ್ಗೆ ನೀವು ಜಾಸ್ತಿ ಏನು ಮಾಡಬೇಕು, ಯೂಟ್ಯೂಬ್ನಲ್ಲಿ ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಬೇಕು, ಇಲ್ಲ ಇವುಗಳ ಹೆಸರನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸಾಮಾನ್ಯವಾಗಿ ನೆನಪಿಡ್ಬೋದು ಇವುಗಳ ಹೆಸರನ್ನು, ತುಂಬ ಸರಳ ಆಗಿದೆ. ರೇಡಿಯಲ್ ವೆಲಾಸಿಟಿ ಮುಖಾಂತರ ಕಂಡುಹಿಡಿಬೋದು. ಸೈನ್ಸ್ ವಿದ್ಯಾರ್ಥಿಗಳಿಗೆ ತುಂಬ ಈಸಿ ಅನಿಸುತ್ತೆ. ಯಾರು BA BComನವ್ರ ಬ್ಯಾಕ್ಗ್ರೌಂಡ್ನವ್ರು ಇದ್ದೀರಿ, ಇವುಗಳ ಹೆಸರು ನೆನ್ಪಿಟ್ಕೊಳ್ಳಿ, ಪ್ಲಸ್ ಒಂದು ಸಾರಿ ಯೂಟ್ಯೂಬ್ನಲ್ಲಿ ಇವುಗಳ ಹೆಸರನ್ನು ಸರ್ಚ್ ಮಾಡಿ ನೋಡಿ. ಅಲ್ಲಿ ನಿಮಗೆ ಚಿತ್ರಗಳ ಮುಖಾಂತರ ತಿಳಿಸ್ತಾರೆ ಅವರು, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಸರಿ.